ತಂಡ್ಯಾಗೆ ತಿಂಡಿ ಎದ್ದು ಬಿಡ್ತು. ಅಷ್ಟು ಚಳಿ ಅಂದ್ರೆ ಚಳಿ. ಇವನು ನಮ್ಮ ಹೆಸರು ಮೇಲೆ ಹೊಯ್ಕೊಳ್ತಿದ್ದ. ಹೇಳ್ತಾ ಮಂಟಪ ಹತ್ರ ನಾವು ವಿಡಿಯೋ ಮಾಡೋದ್ ನೋಡಿ ಹುಡುಗಿ ತರ ನಾಚ್ಕೊಳ್ತಿದ್ದಾನೆ. ಹಾಗೆ ಈ ವಿಡಿಯೋನ ಕೊನೆ ನನ್ನ ಹೊಸ ವಿಡಿಯೋ ನೋಡಲು ಬಂದವರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೆ ನಾನು ಮತ್ತೆ ನಮ್ಮ ಫ್ರೆಂಡ್ ರೆಡಿ ಹಾಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಬೆಳಗ್ಗೆ ಜಾವ 6 ಗಂಟೆಗೆ ನಮ್ಮ ಫ್ರೆಂಡ್ ಬೈಕ್ ತಕೊಂಡು ನಮ್ಮ ಹಾಸ್ಟೆಲ್ ಕಡೆ ಬಂದಿದ್ದ. ಅವನು ರೆಡಿ ಹಾಕೊಂಡು ಬಂದಿದ್ದ, ನಾನು ರೆಡಿ ಹಾಕೊಂಡು ಹಾಸ್ಟೆಲ್ ಕೆಳಗೆ ಬಂದೆ. ಆಮೇಲೆ ಬೆಳಿಗ್ಗೆ ತುಂಬಾ ಚಳಿ ಇರೋದ್ರಿಂದ ಗಾಡಿ ನೀನೇ ಓಡಿಸು ಅಂತ ನಂಗೆ ಕೀ ಕೊಟ್ಟ. ನಾನು ಹೆಲ್ಮೆಟ್ ಎಲ್ಲ ಹಾಕೊಂಡು ಬೈಕ್ ನ ಚಾಲು ಮಾಡ್ಕೊಂಡು ನಾವು ತಗೊಂಡಿರೋ ಗಿಫ್ಟ್ ಬಾಕ್ಸ್ ನ ಸರಿಯಾಗಿ ಇಟ್ಕೋ ಅಂತ ಅವನಿಗೆ ಹೇಳಿದೆ. ಆಮೇಲೆ ಗಾಡಿ ತಕೊಂಡು ಹೊರಟೆ. ಆಮೇಲೆ ಬೈಕ್ನ ಕಾರ್ವಾರಲ್ಲಿ ಪಾರ್ಕ್ ಮಾಡಬೇಕಿತ್ತು. ನಾವು ಹೋಗೋ ಮುಂದೆ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಅದಕ್ಕೆ ಅವನು ಕಾರ್ವಾರ ಸ್ಟೇಷನ್ ಬಾಜು ಬೈಕ್ ಪಾರ್ಕ್ ಮಾಡ್ಲಿಕ್ಕೆ ಹೋದ. ನಾನು ಇಲ್ಲಿ ನಿಂತ್ಕೊಂಡಿದ್ದೆ ಹೊರಗಡೆ. ಅವನು ಹೋಗಿ ಬೈಕ್ ನ ಪಾರ್ಕ್ ಮಾಡಿಬಿಟ್ಟು ಬಂದ. ಅಷ್ಟರಲ್ಲಿ ಆಟೋ ರಿಕ್ಷಾಗಳೆಲ್ಲ ಓಡಾಡ್ತಾ ಇದ್ವು. ಹಾಗೆ ನಾವು ಗಿಫ್ಟ್ ಬಾಕ್ಸ್ ನ ತಗೊಂಡು ಹೊರಟ್ವಿ. ಎಲ್ಲಿಗೆ ಹೊರಟ್ವಿ ಅಂದ್ರೆ ನಡೀತಾ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ವಿ. ಹೋಗುವಾಗ ತಂಡ್ಯಾಗೆ ತಿಂಡಿ ಎದ್ದು ಬಿಡ್ತು. ಅಷ್ಟು ಚಳಿ ಅಂದ್ರೆ ಚಳಿ. ನೋಡಿದ್ರೆ ತಂಡಿ ಒಳಗ ನಡಗಾತ್ ಬಿಟ್ಟಾನ. ತಂಡಗಿನ ತಿಂಡಿ ಮುಗಿಸೋ ಅಷ್ಟರಲ್ಲೇ ಮತ್ತೊಬ್ಬ ಫ್ರೆಂಡ್ ಬಂದು ಜಾಯ್ನ್ ಆದ. ಅವನು ಕರ್ಕೊಂಡು ಆಮೇಲೆ ಹೋಗಿದ್ದೆ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಹೋಗಿ ಯಲ್ಲಾಪುರ ಬಸ್ ನೋಡಿದ್ರೆ ಇಲ್ಲಾಗಿತ್ತು. ಬಸ್ ಬರೋದನ್ನ ನೋಡ್ತಾ ಇವನಿಗೆ ಕುಂತ್ಕೊಂಡಿದ್ದ. ಹಾಗೆ ಬಸ್ ನ ಕಾಯ್ತಾ ಇದ್ವಿ. ಇವನು ನಮ್ಮ ಹೆಸರು ಮೇಲೆ ಹೊಯ್ಕೊಳ್ತಿದ್ದ. ಅಷ್ಟೇ. ಬಸ್ ಬರೋದು ಇನ್ನು ಲೇಟ್ ಅಂತ ಗೊತ್ತಾಗಿ ನಾವು ಟಿಫನ್ ಮಾಡ್ಕೊಂಡ್ ಬರ್ಲಿಕ್ಕೆ ಹೋದ್ವಿ. ಮತ್ತೆ ಟಿಫನ್ ಮಾಡ್ಕೊಂಡ್ ಬರೋ ಅಷ್ಟರಲ್ಲೇ ಬಸ್ ಬಂದಿತ್ತು. ಹಾಗೆ ಬಸ್ ನ ಹತ್ಕೊಂಡ್ವಿ. ಹಾಗೆ ನಾನು ವಿಡಿಯೋ ಮಾಡ್ತಿರೋದ್ ನೋಡಿ ಅವನು ಮುಖ ಮುಚ್ಕೊಳ್ತಿದ್ದ. ಅವನು ಮುಖ ಮುಚ್ಕೊಳ್ಳೋದ್ ನೋಡಿ ಇವ್ನು ಹೇಳಿದ್ ನೋಡ್ರಿ. ಹಾಗೆ ಮಾತಾಡ್ತಾ ಇವಾಗ ಹೊರಟಿರೋದೆ ಯಲ್ಲಾಪುರಿಗೆ. ಯಾಕೆ ಅಂದ್ರೆ ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗ್ತದೆ. ನಾವು ಯಲ್ಲಾಪುರ ಬರೋಕ್ಕಿಂತ ಮುಂಚೆನೆ ನಮ್ಮ ಫ್ರೆಂಡ್ ನಮಗೋಸ್ಕರ ಬಸ್ ಸ್ಟಾಪ್ ಅಲ್ಲಿ ಕಾಯ್ತಾ ಇದ್ದ. ಹಾಗೆ ಅವನನ್ನ ಮಾತಾಡಿಸ್ಕೊಂಡು ಶ್ರೀ ವೇದವ್ಯಾಸ ಸಭಾ ಮಂಟಪದ ಹತ್ರ ಹೊರಟ್ವಿ. ಆ ಮಂಟಪ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲಾಗಿತ್ತು. ಆ ಸೈಡ್ ಈ ಸೈಡ್ ಅವ್ರು ಇವ್ರನ್ನ ಕೇಳ್ತಾ ಮಂಟಪ ಹತ್ರ ಹೋದ್ವಿ. ಒಳಗಡೆ ಹೋದ ತಕ್ಷಣ ನಮ್ಮ ಫ್ರೆಂಡ್ ನಮ್ಗೆ ವೆಲ್ಕಮ್ ಮಾಡ್ಲಿಕ್ಕೆ ಬಂದ. ನಾನು ವಿಡಿಯೋ ಮಾಡೋದ್ ನೋಡಿದ್ವಿ. ಇವ್ರು ಯಾಕೆ ಮುಖ ಮುಚ್ಕೊಳ್ತಾರೋ ನಂಗಂತೂ ಗೊತ್ತಾಗಲ್ಲ. ಮೋಸ್ಟ್ಲಿ ನಾಚಿಕೆ ಇರ್ಬೋದು. ಹಾಗೆ ಬಂದ್ಕೊಂಡು ಎಲ್ರ ಜೊತೆ ಮಾತಾಡ್ದ. ನಾವ್ ಇವತ್ತು ಇಲ್ಲಿಗೆ ಯಾಕೆ ಬಂದಿದ್ದಪ್ಪ ಅಂದ್ರೆ ಇವ್ರ ಸಿಸ್ಟರ್ದು ಮದುವೆ ಇತ್ತು. ಅವ್ನು ಇನ್ವೈಟ್ ಮಾಡಿದ, ಅದಕ್ಕೆ ಬಂದಿದ್ವಿ. ನಾವು ಬರೋಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ ಫುಲ್ ಗಿಚ್ಚಾಗಿ ರೆಡಿ ಹಾಕೊಂಡಿದ್ದ. ಹಾಗೆ ನಮ್ದು ಮಾತಾಡ್ಕೊಂಡು ಆದ್ಮೇಲೆ ಅವ್ನು ನಮ್ ಕರ್ಕೊಂಡು ಹೊರಟ. ಮದುವೆ ಆಗೋದು ತಡವಾಗಿದ್ರು ನಾವು ಅದಕ್ಕಿಂತ ಮುಂಚೆನೆ ಬಂದಿದ್ವಿ. ಹಾಗೆ ಮಾತಾಡ್ತಾ ಕುಂತಾಗ ಟೈಮ್ ಆದಂಗೆ ಬರ್ತಾ ಜನ ಹೆಚ್ಚಾಗ್ತಾ ಇದ್ರು. ಡ್ರಮ್ ಸೆಟ್ ಕೂಡ ಸ್ಟಾರ್ಟ್ ಆಯ್ತು. ವಿಡಿಯೋ ಮಾಡೋದ್ ನೋಡಿ ಹುಡುಗಿ ತರ ನಾಚ್ಕೊಳ್ತಿದ್ದಾನೆ. ಹಾಗೆ ಮದುವೆ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಯ್ತು. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಪಾರ್ಟ್ 2 ಅಲ್ಲಿ ಸಿಗುವ. ಬಾಯ್.